ನಮಸ್ಕಾರ. ಗುಡ್ ಈವ್ನಿಂಗ್. ಮೇ 4 ಶಹೀದ್ ಮಿಲ್ಲರ್ ಟಿಪ್ಪು ಸುಲ್ತಾನ್ ಅವರು ತನ್ನ ಸ್ವಾಭಿಮಾನಕ್ಕಾಗಿ ಮತ್ತು ಈ ದೇಶಕ್ಕಾಗಿ ಹೋರಾಟ ಮಾಡುತ್ತಲೇ ರಣರಂಗದಲ್ಲಿ ಹುತಾತ್ಮರಾದ ದಿನ. ಇದೇ ದಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ಗೆಲುವನ್ನು ಸಾಧಿಸಿದ ದಿನವಾಗಿ ಇತಿಹಾಸದಲ್ಲಿ ಇದು ದಾಖಲಿಸಲ್ಪಡುತ್ತದೆ. ಮೊಟ್ಟ ಮೊದಲನೇದಾಗಿ ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನದ ಅಭ್ಯರ್ಥಿಯಾಗಿ ಅಹಿಂಸಾವಾದಗಳ ಧ್ವನಿಯಾಗಿ ಸ್ಪರ್ಧಿಸಿ ಏನು 18,975 ಮತಗಳು ನನಗೆ ಮತದಾರರು ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಮತದಾರರಿಗೂ ಕೂಡ ನಾನು ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾನು ಯಾವತ್ತೂ ಸೋತಿದ್ದೇನೆ ಎಂಬಂಥ ಭಾವನೆ ನನಗೆ ಬರ್ತಾ ಇಲ್ಲ. ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ಹೃದಯವನ್ನು ಗೆದ್ದಿದ್ದೇನೆ. ಸಂಖ್ಯಾಬಲದಲ್ಲಿ ಬೇರೆಯವರು ಗೆದ್ದಿರ್ಬೋದು, ಆದರೆ ಇಲ್ಲಿರುವಂಥ ಜನರ ಪ್ರೀತಿ ವಿಶ್ವಾಸವನ್ನ SDP ಪಕ್ಷ ಗೆದ್ದಿದೆ ಎಂಬುದಕ್ಕೆ ಇವತ್ತಿನ ಈ ಚುನಾವಣಾ ಫಲಿತಾಂಶ ಸಾಕ್ಷಿಯಾಗಲಿಕ್ಕಿದೆ. ಎರಡನೇದಾಗಿ ಗೆದ್ದಿರುವಂಥ ಅಭ್ಯರ್ಥಿ ಕಾಂಗ್ರೆಸ್ಸಿನ ಸಮರ್ಥ ಶಾಮನೂರು. ಇವರ ಕೈಯಲ್ಲಿ ಇಡೀ ರಾಜ್ಯದ ಮಂತ್ರಿ ಮಂಡಲ ಇತ್ತು, ಅದೇ ರೀತಿ ಹಣಬಲ ಇತ್ತು, ತೋಳ್ಬಲ ಇತ್ತು, ಮತ್ತು ಒಂದೊಂದು ವಾರ್ಡಿಗೆ ಒಂದೊಂದು ಮಿನಿಸ್ಟರ್ ಮಾತ್ರ ಅಲ್ಲ, ಮಿನಿಸ್ಟರ್ಗಳು ಸಾಲಿಲ್ಲ ಅಂತ ಹೇಳಿ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನ ಕರೆದು ವಾರ್ಡಿನ ಉಸ್ತುವಾರಿ ಕೊಟ್ಟು ಯಾವೆಲ್ಲ ಅಕ್ರಮಗಳು ಮಾಡಲಿಕ್ಕೆ ಸಾಧ್ಯತೆ ಇದೆ ಎಲ್ಲವನ್ನ ಮಾಡಿದ್ದಾರೆ. ಅಧಿಕಾರದ ಬಲವನ್ನು ಉಪಯೋಗಿಸಿಕೊಂಡು ಎಲ್ಲ ಅಕ್ರಮಗಳು ಮಾಡಿದ ಒಟ್ಟಿಗೆ ಅಂತೂ ಕೂಡ ಇವರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಫೀಲ್ ಆದಾಗ ಬಿಜೆಪಿಯೊಂದಿಗೆ ಕೂಡ ಒಳ ಒಪ್ಪಂದ ಮಾಡಿಕೊಂಡಿರುವಂಥ ಸಂಶಯ ನನಗೆ ಕಾಣ್ತಾ ಇದೆ. ಇಷ್ಟೆಲ್ಲ ಅಕ್ರಮವನ್ನು ಮಾಡಿಕೊಂಡಾಗಿದೆ. ಈ ಶಾಮನೂರು ಶಿವಶಂಕರಪ್ಪ ಅವರ ಸಮರ್ಥ ಶಾಮನೂರವರು ಅವರ ಮೊಮ್ಮಗ ಗೆದ್ದಿರುವಂಥದ್ದು. ಈ ಗೆಲುವು ನಿಜವಾಗ್ಲೂ ಕೂಡ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆಗಳು ನಡೀಬೇಕಾಗಿತ್ತು, ಆ ರೀತಿ ನಡೆದಿಲ್ಲ. ಇದು ದೊಡ್ಡ ಆತಂಕ ಪ್ರಜಾಪ್ರಭುತ್ವಕ್ಕೆ. ಇದೇ ಸಂದರ್ಭದಲ್ಲಿ ಅಫ್ಸರ್ಕೋಟೆಪೇಟೆ ಮತ್ತು SDP ಅಭ್ಯರ್ಥಿಯಾದ ನನಗೆ ನೀಡಿರುವಂಥ ಮತ ಏನಿದೆ, ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಇವರ ಹಣಬಲ, ಇವರ ಅಧಿಕಾರದ ಬಲವನ್ನು ಮೀರಿ ನಾವು ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ ಅಂತೇಳಿ ಇಷ್ಟು ಜನರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಹುಟ್ಟು ಹೋರಾಟಗಾರ. ಈ ಚುನಾವಣೆಯಲ್ಲಿ ಫಲಿತಾಂಶ ಸಿಕ್ಕಿದೆ, ನನಗೆ ಆತ್ಮಸಂತೃಪ್ತಿ ಇದೆ. ನಾನು ಬಹಳ ಖುಷಿಯಾಗಿದ್ದೇನೆ. ಇದಕ್ಕಿಂತ ದೊಡ್ಡ ನಿರೀಕ್ಷೆ ಇತ್ತು ನನಗೆ. ಜನರು ಹೇಳ್ತಾ ಇದ್ರು ನೀವು ವಿಧಾನಸಭೆಗೆ ಪ್ರವೇಶಿಸಲೇಬೇಕು ಅಂತೇಳಿ, ಪ್ರವೇಶಿಸ್ತೀರಾ ಅಂತೇಳಿ. ಆದರೆ ನಾನು ವಿಧಾನಸಭೆಯಲ್ಲಿ ಪ್ರವೇಶಿಸಿದರೆ ಯಾವ ಹೋರಾಟವನ್ನು ಮಾಡಬೇಕಾಗಿ ನಾನು ಉದ್ದೇಶಿಸಿದ್ನೋ, ಇವತ್ತು ಒಂದು ಶಾಡೋ MLA ಆಗಿ ಈ ಜನರ ಸಂಕಷ್ಟಕ್ಕೆ ಸ್ಪಂದಿಸುವಂತಹ, ಇವರ ನೋವಿಗೆ ಸ್ಪಂದಿಸುವಂತಹ, ಇವರ ರಿಯಲ್ ಇಶ್ಯೂಗಳನ್ನು ತಗೊಂಡು ಬೀದಿಯಲ್ಲಿ ನಾನು ಶಾಡೋ MLA ಆಗಿ ಕೆಲಸ ಮಾಡ್ತೀನಿ ಎನ್ನುವಂಥ ಭರವಸೆಯನ್ನ ಇವತ್ತಿನ ಮಾಧ್ಯಮಗೋಷ್ಠಿ ಮುಖಾಂತರ ನೀಡಲಿಕ್ಕೆ ಬಯಸ್ತೇನೆ. ನನಗೆ ಕೊಟ್ಟಿರುವಂತಹ ಪ್ರೀತಿ, ಈ ದಾವಣಗೆರೆಯ ಜನರು, ಈ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ. ನಾನು ನನ್ನ ಮನೆಯನ್ನು ಕೂಡ ಇದೇ ದಾವಣಗೆರೆಗೆ ಶಿಫ್ಟ್ ಮಾಡಿದ್ದೇನೆ. ಈಗಾಗಲೇ ನನ್ನ ಫ್ಯಾಮಿಲಿಯೊಟ್ಟಿಗೆ ನಾನಿಲ್ಲಿ ಠಿಕಾಣಿ ಹೋಗಿ ಇಲ್ಲಿನ ಜನರೊಟ್ಟಿಗೆ ಎದ್ದು ಬಿದ್ದು ನಲಿತು ಕಲಿತು ಇವರೊಟ್ಟಿಗೆ ಹೋರಾಟ ಮಾಡಿಯೇ ನಾನು ನನ್ನ ರಾಜಕೀಯ ಪಯಣವನ್ನು ಆರಂಭಿಸಬೇಕಂತ ಇದ್ದೇನೆ. ನನ್ನ ಚುಚ್ಚಲ ಚುನಾವಣೆ, ಮೊಟ್ಟ ಮೊದಲ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನಗೆ ನೀವು ಬೆಂಬಲ ಕೊಟ್ಟಿದ್ದೀರಾ. ಈ ಬೆಂಬಲಕ್ಕೆ, ನೀವು ಕೊಟ್ಟಿರುವಂತಹ ಮತಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ಎಂದೆಂದಿಗೂ ಕೂಡ ಈ ಕ್ಷೇತ್ರದಲ್ಲಿ ನಾನು ಕಳೆದ 15-20 ದಿನದಲ್ಲಿ ನೀವೆಲ್ಲ ನೋಡಿದ್ದೀರಾ, ಒಂದು 20-20 ಮ್ಯಾಚ್ ರೀತಿಯಲ್ಲಿ ಚುನಾವಣೆ ನಡೀತು. ಈ 15-20 ದಿನದಲ್ಲಿ 2,32,000 ಮತದಾರರಿಗೆ ವೈಯಕ್ತಿಕವಾಗಿ ಭೇಟಿಯಾಗಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಆದರೆ ಮಾಧ್ಯಮಗಳ ಮುಖಾಂತರ, ಹ್ಯಾಂಡ್ಬಿಲ್ನ ಮುಖಾಂತರ, ಕಾರಣಾ ಸಭೆಗಳ ಮುಖಾಂತರ ಮತ್ತು ನನ್ನ ಕಾರ್ಯಕರ್ತರ ಮುಖಾಂತರ, ನನ್ನ ಹಿತೈಷಿಗಳ ಮುಖಾಂತರ ಪ್ರತಿ ಡೋರಿಗೂ ಕೂಡ ನಾನು ಮಾತು ಮಾಡಿದ್ದೇನೆ. ಈ 15 ದಿನದಲ್ಲಿ ಈ ಒಂದು ಪ್ರೀತಿಯನ್ನು ನೀವೇನು ಕೊಟ್ಟಿದ್ದೀರಾ. ಮುಂದಿನ 2 ವರ್ಷ ಇದೆ ಅವಧಿ. ಇನ್ನು ಈ ವಿಧಾನಸಭಾ ಈ ಕ್ಷೇತ್ರದ ಉಪಚುನಾವಣೆ ನಡೆದು ಜನರಲ್ ಎಲೆಕ್ಷನ್ ಬರಲಿಕ್ಕೆ ನಾನು ಪ್ರತಿ ಮನೆಗೆ ತಲುಪ್ತೇನೆ, ಪ್ರತಿ ಸಮುದಾಯಕ್ಕೆ ನಾನು ರೀಚ್ ಆಗ್ತೇನೆ, ಪ್ರತಿ ಸಮಸ್ಯೆಯನ್ನು ನಾನು ಕೈಗೆತ್ತಿಕೊಂಡು ಅವರ ಸಾಂವಿಧಾನಿಕ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೇನೆ ಎಂಬಂತ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮತ್ತೊಂದು ವಿಚಾರ, ಈ ಚುನಾವಣೆಯಲ್ಲಿ ನಾನು ಗಮನಿಸಿರುವಂಥದ್ದು, ಪ್ರತಿ ಬೂತ್ನಲ್ಲೂ ಕೂಡ ನನಗೆ ಬೆಂಬಲ ಸಿಕ್ಕಿದೆ.
ಜಾತಿ ಧರ್ಮ ಮತ ಭೇದದ ಹೊರತಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಬಯಸುವಂತಹ ಮತದಾರರು ನನಗೆ ಬೆಂಬಲವನ್ನೇ ಹೇಳಿಕೊಟ್ಟಿದ್ದೀರಾ. ನಾನು ನಿಮಗೆ ಚಿರಋಣಿಯಾಗಿದ್ದೇನೆ. ಆದರೆ ಬೆಳಿಗ್ಗೆ ಒಂದು ಅವಘಡ ನಡೆದು ಹೋಗಿದೆ ದಾವಣಗೆರೆಯಲ್ಲಿ, ಅದು ಕೂಡ ಪ್ರಸ್ತಾಪ ಮಾಡಲೇಬೇಕು. ಈ ಅಧಿಕಾರಸ್ಥರ ಕೈಯಲ್ಲಿ ಈ ಚುನಾವಣೆಗಳು ನಡೆದಾಗ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವರ್ತಿಸಿರುವಂತಹ ಕೆಲವು ಉದಾಹರಣೆಗಳು ನಮಗೆ ಕಾಣ್ತಾ ಇದೆ. 2 ಸ್ಟ್ರಾಂಗ್ ರೂಮಿನ ಕೀಗಳು ಕಳವಾಗಿದೆ. ಯಾವ ಯುಗದಲ್ಲಿದ್ದೀವಿ ಸ್ವಾಮಿ ನಾವು? ಇವತ್ತು ಉಪಗ್ರಹದ ಮುಖಾಂತರ ಒಂದು ಸಣ್ಣ ಇರುವೆ ಭೂಮಿಯಲ್ಲಿ ಹೋಗ್ತಾ ಇದ್ರು ಕೂಡ ಉಪಗ್ರಹ ಅದನ್ನ ಕ್ಯಾಚ್ ಮಾಡಿ ವಿತಿನ್ ಎ ಫ್ರಿಕ್ಷನ್ ಫೋಟೋ ರವಾನೆ ಮಾಡುತ್ತೆ. ಅಂತಹ ಕಂಪ್ಯೂಟರ್ ಯುಗದಲ್ಲಿ ನಾವು ಇರಬೇಕಾದ್ರೆ, ಅಂತಹ ಟೆಕ್ನಾಲಜಿ ಯುಗದಲ್ಲಿ ಇರಬೇಕಾದ್ರೆ 2 ಸ್ಟ್ರಾಂಗ್ ರೂಮಿನ ಕೀಗಳು ಕಾಣೆಯಾಗಿವೆ, ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನ ಯಾರಾದರೂ ನಂಬೋದಾ? ನನ್ನ ಮಾತಲ್ಲ, ಜನಮಾನಸದಲ್ಲಿ ಇವತ್ತು ಚರ್ಚೆ ಇದೆ. ಹಾಗಾದ್ರೆ ಆ 2 ಸ್ಟ್ರಾಂಗ್ ರೂಮ್ ಅಲ್ಲಿ ಇದ್ದಂತಹ ಇವಿಎಂಗಳ ಏನು ವಿಚಾರಗಳಾಗಿದೆ, ಇದು ಕೂಡ ಒಂದು ಚರ್ಚಾ ವಿಷಯವಾಗಿದೆ. ಇವತ್ತಿನ ಕೌಂಟಿಂಗಲ್ಲೂ ಕೂಡ 4 ಇವಿಎಂ ಮಿಷನ್ಗಳಲ್ಲಿ ಸಣ್ಣ ಪುಟ್ಟ ತಾಂತ್ರಿಕ ಕಾರಣಗಳು, ದೋಷಗಳು ಉಂಟಾಗಿತ್ತು. ಲಾಸ್ಟ್ಗೆ ವಿವಿ ಪ್ಯಾಡ್ ಮುಖಾಂತರ ಅದನ್ನ ಕೌಂಟಿಂಗ್ ಮಾಡಲಾಗಿದೆ. ಇದೆಲ್ಲವೂ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಎನಿವೆ, ನೀವು ಏನು ಮಾಡಿಕೊಂಡ್ರು ಕೂಡ ಜನರು ಇದನ್ನೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ನಿಮ್ಮ ಎಲ್ಲ ಏನು ಸುಮಾರು 500 ಕೋಟಿ ರೂಪಾಯಿ ಚಲಾವಣೆ ಆಗಿದೆ ಅಂತ ಹೇಳಿ ಒಂದು ವರದಿ ಇದೆ. ನಿಮಗೆ ಗೊತ್ತಿಲ್ಲ, ನಾನು ಚುನಾವಣೆಗೆ ಫೈನಲ್ ಡೇ ಪೋಲಿಂಗ್ ಬೂತಿಗೆ ಹೋಗ್ಬೇಕಾದ್ರೆ ಜನರು ನಮಗೆ ಇನ್ನೂ ಬರಲಿಲ್ಲ ಅಂತ ಕಾಯ್ತಾ ನಿಂತಿದ್ರು. ನಾನು ಅವ್ರಿಗೆ ಕೇಳಿದೆ, ಏನ್ ಬರಬೇಕು ನಿಮಗೆ? ಇದು ಪ್ರಜಾಪ್ರಭುತ್ವದ ಹಬ್ಬ ಅಲ್ವಾ ಚುನಾವಣೆ, ನೀವೆಲ್ಲ ವಾಲಂಟಿಯರ್ ಆಗಿ ಭಾಗವಹಿಸಬೇಕಲ್ಲ, ನಿಮ್ಮ ಕ್ಷೇತ್ರದ ಮುಂದಿನ ಭವಿಷ್ಯ ನಿರ್ಧಾರ ಮಾಡುವಂಥ ಚುನಾವಣೆ ಅಲ್ವಾ, ನಿಮ್ಮ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡುವ ಚುನಾವಣೆ ಅಲ್ವಾ ಅಂತ ಹೇಳ್ಬೇಕಾದ್ರೆ, ಇಲ್ಲ ಸರ್, ನಮಗೆ ತಲಾಂತರಗಳಿಂದ ಕಳೆದ 50-60 ವರ್ಷದಿಂದ ಬಂದು ನಮಗೆ ಕೊಡ್ತಾ ಇದ್ರು, ಅವರಿಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿ. ಯಾರು ಕೊಡ್ತಾ ಇದ್ರು ಅವ್ರು ಕೊಟ್ಟಿದ್ದಾರೆ. ಆದರೂ ಕೂಡ 18,975 ಸ್ವಾಭಿಮಾನಿ ಮತದಾರರು ಅದ್ಯಾವ ಆಸೆ ಆವೇಶಕ್ಕೆ ಬಲಿಯಾಗದೆ ನನಗೆ ನೀವು ಮತ ಕೊಟ್ಟಿದ್ದೀರಲ್ಲ, ಇದು ಜಿನ್ಯೂನ್ ವೋಟರ್ಸ್. ಇವರಾಗಿದ್ದಾರೆ ನೈಜ ಪ್ರಜಾಪ್ರಭುತ್ವ ಪ್ರೇಮಿಗಳು. ಇವರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು ಚುನಾವಣಾ ಭಾಷಣದಲ್ಲಿ ಹೇಳ್ತಾ ಇದ್ದೆ, ಅನ್ನದಾನ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಮತದಾನ ಅಂತೇಳಿ. ಇವತ್ತು ಪ್ರೂವ್ ಮಾಡಿದ್ದೀರಾ, ಇದು ದಾನ ಮಾಡಿದ್ದೀರಲ್ಲ ನೀವು, ನಿಮ್ಮ ಋಣವನ್ನು ನಾನು ಖಂಡಿತ ತಿಳಿಸ್ತೇನೆ. ಇದೆಲ್ಲ ಏನು ನಡೆದಿದ್ರು ಕೂಡ ಎಂಡ್ ಆಫ್ ದ ಡೇ ನಾನೊಬ್ಬ ಹೋರಾಟಗಾರನಾದ ಕಾರಣಕ್ಕೆ ಸೋಲು ಗೆಲುವು ನನಗೆ ಯಾವುದೇ ಫ್ಯಾಕ್ಟರ್ ಅಲ್ಲ. ಒಂದು ವೇಳೆ ಇವತ್ತು ನಾನು ಗೆದ್ದಿದ್ರು ಕೂಡ ನನಗೇನು 2 ಕೋಡ್ ಬರ್ತಾ ಇರಲಿಲ್ಲ, ನಾನೇನು ಹೆಲಿಕಾಪ್ಟರ್ ಅಲ್ಲಿ ಹಾರುವನು ಆಗಿರಲಿಲ್ಲ. ಗೆದ್ರೂ ಕೂಡ ನಿಮ್ಮ ಪರವಾಗಿ ನಾನು ಧ್ವನಿಯತ್ತೋನು, ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ ಹೋರಾಟ ಮಾಡೋನಾಗಿರ್ತಿದ್ದೆ. ಇವತ್ತು ನಾನು ಸೋತಿದ್ದೀನಿ, ಆದರೆ ಸತ್ತಿಲ್ಲ. ಸೋತಿರ್ಬೋದು, ಆದರೆ ಸತ್ತಿಲ್ಲ. ನಾನು ಇವತ್ತು ಕೂಡ ನಿಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಕಾರ್ಯಕರ್ತರ ಪಡೆ ಇದೆ, ನನ್ನ ಬೆಂಬಲಿಗರಿದ್ದಾರೆ, ನನ್ನ ನಾಯಕರಿದ್ದಾರೆ. ಮತ್ತೆ ನಾನು ಮೊದಲೇ ಹೇಳಿದಾಗೆ ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ, ಜಾತ್ಯತೀತವಾಗಿ ಬಹಳಷ್ಟು ಜನರು ನನಗೆ ಬೆಂಬಲವನ್ನು ಏನು ಕೊಟ್ಟಿದ್ದೀರಾ, ಆ ಋಣವನ್ನು ನಾನು ತೀರಿಸ್ತೇನೆ. ನಿಮ್ಮ ನಂಬಿಕೆಗೆ ಅರ್ಹವಾಗಿ ನಾನು ಕೆಲಸ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಈ ಕ್ಷೇತ್ರದ ಯಾವೆಲ್ಲ ಸಮಸ್ಯೆಗಳಿದೆ, ಯಾರು ಗೆದ್ದಿದ್ದಾರೆ ಅವರಿಗೆ ಜವಾಬ್ದಾರಿ ಹೆಚ್ಚಾಗಿದೆ. ಇನ್ನು ಚುನಾವಣಾ ಸಮಯ ಅಲ್ಲ, ಬರೀ ಭಾಷಣ ಮಾಡಲಿಕ್ಕೆ ಸೀಮಿತ ಆಗಿರಬಾರ್ದು. ಕೆಲಸ ಕಾರ್ಯಗಳು ನಡಿಬೇಕು, ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಬೇಕು, ಇಲ್ಲಿರುವಂತಹ ಜನವಂತ ಸಮಸ್ಯೆಗೆ ಸ್ಪಂದಿಸಬೇಕು. ಆ ಒಂದು ಮನವಿಯನ್ನು ಕೂಡ ನಾನು ಗೆದ್ದಿರುವಂತಹ ಅಭ್ಯರ್ಥಿಗೆ ಮಾಡ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಈ ಕ್ಷೇತ್ರವನ್ನ ಯಾವ ರೀತಿ ನಾರ್ತ್ ಕ್ಷೇತ್ರ ಇದೆ ಅದೇ ರೀತಿ ಸೌತ್ ಅನ್ನ ಡೆವಲಪ್ ಮಾಡಲಿಕ್ಕೆ ಟುಗೆದರ್ ಆಗಿ ಕೆಲಸ ಮಾಡುವ ಸುಮಾರು 25-30 ಅಭ್ಯರ್ಥಿಗಳಿದ್ವಿ. ಇವತ್ತು ನಾವು ಚುನಾವಣಾ ಕೌಂಟಿಂಗ್ ಇದರಲ್ಲಿ ಕೂತ್ಕೊಂಡು ತುಂಬಾ ಪರಸ್ಪರ ಚರ್ಚೆ ಮಾಡಿದ್ವಿ, ಟೀ ಕುಡಿದ್ವಿ, ಉಭಯ ಕುಶಲೋಪರಿ ನಡೆಸಿದ್ವಿ. ಎಲ್ಲರಲ್ಲೂ ಒಂದೇ ಮನಸ್ಸಿರುವಂಥದ್ದು ಇಲ್ಲ, ಒಳ್ಳೆಯ ಒಂದು ಚುನಾವಣೆಯನ್ನ ನೀವು ಮಾಡಿದ್ದೀರಾ. SDPIಯ ಎಂಟ್ರಿಯಿಂದಾಗಿ ಇಲ್ಲಿರುವಂತ ಮತದಾರರಿಗೆ ಅವರ ಮೌಲ್ಯ ಹೆಚ್ಚಾಗಿದೆ ಅಂತ ಹೇಳಿ ತುಂಬಾ ಜನರು ನನಗೆ ಪರ್ಸನಲ್ ಆಗಿ ನನಗೆ ತುಂಬಾ ಪ್ರಶಂಸೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗಲೂ ಕೂಡ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇನೆ, ದೇಶದ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಕಾಲ್ಸ್ಗಳು ಬರ್ತಾ ಇದೆ, ಸಂದೇಶಗಳು ಬರ್ತಾ ಇದೆ. ಇವರೆಲ್ಲರೂ ಕೂಡ ಒಂದೇ
ಉದ್ದೇಶ ಇಟ್ಕೊಂಡಿದ್ದು ಈ ಕ್ಷೇತ್ರದ ಚಿತ್ರಣ ಬದಲಾಗಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಯಾರಿಗೆಲ್ಲ ಕಾಲ್ ಬಿಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಮಾಧ್ಯಮದ ಮುಖಾಂತರ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೀವು ಫಿಸಿಕಲ್ ಆಗಿ ದಾವಣಗೆರೆಯ ವೋಟರ್ ಅಲ್ಲದೆ ಇರ್ಬೋದು, ನೀವು ಇರುವಂತ ಪ್ರದೇಶದಿಂದ, ನೀವು ಇರುವಂತ ಊರಿನಿಂದ, ನೀವು ಇರುವಂತ ರಾಜ್ಯದಿಂದ, ರಾಜ್ಯ ಮಾತ್ರ ಅಲ್ಲ ದೇಶ ವಿದೇಶದಿಂದ ಇಲ್ಲಿರುವಂತ ಜನರಿಗೆ ನನ್ನ ಪರವಾಗಿ ಮತದಾನ ಮಾಡಲಿಕ್ಕೆ ನೀವು ರಿಕ್ವೆಸ್ಟ್ ಮಾಡಿದ್ದೀರಾ. ಆ ಮಾಹಿತಿ ಕೂಡ ನನಗೆ ಸಿಕ್ಕಿದೆ. ನಾನು ಚುನಾವಣೆಗೆ ಕ್ಯಾಂಪೇನಿಗೆ ಮನೆಗೆ ಹೋದಾಗ ನಮ್ಮ ತಾಯಿಯಂದಿರು ಹೇಳಿದ್ದಾರೆ, ನಮ್ಮ ಅಳಿಯ ಫೋನ್ ಮಾಡಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ದಾರೆ, ಅವರು ಮಂಗಳೂರಲ್ಲಿದ್ದಾರೆ, ನಮ್ಮ ಭಾವ ಫೋನ್ ಮಾಡಿದ್ದಾರೆ, ಅವರು ಗಲ್ಫಲ್ಲಿದ್ದಾರೆ ಅಂತ ಹೇಳಿದ್ದೀರಾ. ನಿಮಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಅಫ್ಸರ್ ಕೊಡ್ಲಿಪೇಟೆ ಒಬ್ಬ ಬಡ ರೈತ ಕುಟುಂಬದಿಂದ ಬಂದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನೀವು ಈ ಮಟ್ಟಕ್ಕೆ ಬೆಳೆಸಿದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಮ ಋಣವನ್ನು ತೀರಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ದಾವಣಗೆರೆ.